ನಮಸ್ಕಾರ ಸ್ನೇಹಿತರೆ, ನೀವು ಮಿಥುನ ರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದ ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ಹೇಳ್ತೀನಿ. ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಮಿಥುನ ರಾಶಿಯವರು ಗಾಳಿಯ ಹಾಗೆ ಒಂದು ಜಾಗದಲ್ಲಿ ನಿಲ್ಲಲ್ಲ. ಆದರೆ ತಪ್ಪು ದಿಕ್ಕಿನಲ್ಲಿ ಹೋದರೆ ಎಲ್ಲವೂ ಹಾಳಾಗುತ್ತೆ. ಅದಕ್ಕೆ ಮೊದಲೇ ಎಚ್ಚರಿಕೆ. ಇನ್ನು ವಿಷಯಕ್ಕೆ ಹೋಗೋ ಮುನ್ನ ನೀವು ಮಿಥುನ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿ ಬುಧ, ಅಂದರೆ ಬುದ್ಧಿ, ಮಾತು, ವ್ಯಾಪಾರ. ಹಾಗಾಗಿ ನಿಮಗೆ ಮಾತಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ನಿಮಿಷದಲ್ಲಿ ಯಾರನ್ನಾದರೂ ಕನ್ವಿನ್ಸ್ ಮಾಡಿಬಿಡ್ತೀರಾ. ತುಂಬ ಚುರುಕು, ಕುತೂಹಲ ಜಾಸ್ತಿ, ಹೊಸದನ್ನು ಕಲಿಯೋಕೆ ಇಷ್ಟ, 10 ಕೆಲಸ ಒಟ್ಟಿಗೆ ಮಾಡ್ತೀರಾ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಚಂಚಲತೆ ಮತ್ತು ಡಿಸಿಷನ್ ತಗೊಳ್ಳೋಕೆ ಆಗದಿರುವುದು. ಇದು ಬೇಕು ಅದು ಬೇಕು ಅಂತ ಗೊಂದಲ. ಒಂದು ಕೆಲಸ ಶುರು ಮಾಡಿ ಅರ್ಧಕ್ಕೆ ಬಿಟ್ಟು ಬಿಡ್ತೀರಾ. ನಾಳೆ ನೋಡೋಣ ಅಂತ ಮುಂದಕ್ಕೆ ಹಾಕ್ತೀರಾ. ಅದೇ ಕೆಲವೊಮ್ಮೆ ನಿಮಗೆ ಗಂಡಾಂತರ ತರುತ್ತೆ. ನೆನಪಿಡಿ, ಗಾಳಿ ವೇಗವಾಗಿ ಬೀಸಿದ್ರೆ ಚೆನ್ನಾಗಿರುತ್ತೆ, ಆದರೆ ದಿಕ್ಕಿಲ್ಲದೆ ಬೀಸಿದ್ರೆ ಎಲ್ಲವನ್ನೂ ಹಾಳು ಮಾಡುತ್ತೆ. ಮಿಥುನ ರಾಶಿಯವರೇ, ನೀವು ಪಕ್ಷಿಯ ಹಾಗೆ 2 ರೆಕ್ಕೆಯಿಂದ ಹಾರಬೇಕು. ಒಂದು ಕಡೆ ಮಾತ್ರ ಇದ್ರೆ ಬೀಳ್ತೀರಾ. ಈಗ ಗಂಡಾಂತರ ಕಾಲಗಳ ಬಗ್ಗೆ ಮಾತಾಡೋಣ. ಮೊದಲ ಗಂಡಾಂತರ ಕಾಲ 16ರಿಂದ 20 ವರ್ಷ. ಇದು ನಿಮ್ಮ ಜೀವನದ ಅಡಿಪಾಯ. ಈ ಸಮಯದಲ್ಲಿ ರಾಹು ಮತ್ತು ಬುಧನ ಪ್ರಭಾವ ಜಾಸ್ತಿ ಇರುತ್ತೆ. ಓದಿನಲ್ಲಿ ಮನಸ್ಸು ನಿಲ್ಲಲ್ಲ. 5 ನಿಮಿಷ ಒಂದು ಸಬ್ಜೆಕ್ಟ್ ಓದಿದ್ರೆ ಮತ್ತೆ ಅದು ಇದು ನೋಡೋಣ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಗಾಸಿಪ್ ಮಾಡೋಣ ಅನಿಸುತ್ತೆ. ಹೊಸ ವಿಷಯ ಕಲಿಯೋದು, ಬೈಕ್ ಮೇಲೆ ಸುತ್ತೋದು ಇದೇ ಜಾಸ್ತಿ. ಈ ವಯಸ್ಸಲ್ಲಿ ನೀವು ತಗೊಳ್ಳೋ ಒಂದು ನಿರ್ಧಾರ ನಿಮ್ಮ ಭವಿಷ್ಯ ಫಿಕ್ಸ್ ಮಾಡುತ್ತೆ. ಉದಾಹರಣೆ, ಸೈನ್ಸ್ ತಗೊಳ್ಳಬೇಕಾದ ಜಾಗದಲ್ಲಿ ತಲೆ ಕೆಡುತ್ತೆ ಅಂತ ಆರ್ಟ್ಸ್ ತಗೊಂಡು ಆಮೇಲೆ ಸ್ಕೋಪ್ ಇಲ್ಲದೆ ಪರದಾಡ್ತೀರಾ. ಅಥವಾ 2-3 ಕೋರ್ಸ್ ಒಟ್ಟಿಗೆ ಮಾಡ್ತೀನಿ ಅಂತ ಯಾವುದನ್ನು ಸರಿಯಾಗಿ ಮುಗಿಸಲ್ಲ. ಕೆಲವರು ಈ ವಯಸ್ಸಲ್ಲಿ ನನಗೆ ಎಲ್ಲ ಗೊತ್ತು ಅನ್ನೋ ಆಟಿಟ್ಯೂಡ್ ಇಟ್ಕೊಂಡು ಹಿರಿಯರ ಮಾತು ಕೇಳಲ್ಲ. ಹಾಗಾಗಿ ಈ ವಯಸ್ಸಲ್ಲಿ ಫೋಕಸ್ ಮತ್ತು ಡಿಸಿಪ್ಲಿನ್ ಕಲಿಯಲೇಬೇಕು, ಇಲ್ಲಾಂದರೆ ಜೀವನವೆಲ್ಲ ಗೊಂದಲ. ದಿನಕ್ಕೆ 1 ಗಂಟೆ ಒಂದು ವಿಷಯದ ಮೇಲೆ ಮಾತ್ರ ಗಮನ ಕೊಡಿ. ಫೋನ್ ದೂರ ಇಡಿ. ಇದು ನಿಮ್ಮ ಭವಿಷ್ಯದ ಇನ್ವೆಸ್ಟ್ಮೆಂಟ್. 2ನೇ ಗಂಡಾಂತರ ಕಾಲ 23ರಿಂದ 27 ವರ್ಷ. ಇದು ಕೆರಿಯರ್ ಮತ್ತು ಹಣದ ಗಂಡಾಂತರದ ಸಮಯ. ಈಗ ಶನಿಯ ಪ್ರಭಾವ ಶುರುವಾಗುತ್ತೆ. ಜಾಬ್ ಬೇಗ ಬದಲಾಯಿಸ್ತೀರಾ. 6 ತಿಂಗಳು ಈ ಕಂಪನಿ, 1 ವರ್ಷ ಆ ಕಂಪನಿ. ರೆಸ್ಯೂಮ್ನಲ್ಲಿ 10 ಜಾಬ್ ಇರುತ್ತೆ. ಈ ಕೆಲಸ ಬೋರಿಂಗ್ ಇದೆ ಅಂತ ತರಾತುರಿಯಲ್ಲಿ ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ. ಹಣದ ವಿಚಾರದಲ್ಲಿ ತುಂಬ ಖರ್ಚು. ಸ್ಯಾಲ್ರಿ ಬಂತು ಅಂತ ತಿಂಗಳ 10ರೊಳಗೆ ಖಾಲಿ. ಕ್ರೆಡಿಟ್ ಕಾರ್ಡ್, ಲೋನ್, EMI ವಿಷಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ. ಫ್ರೆಂಡ್ ಮಾತು ಕೇಳಿ ಬಿಸ್ನೆಸ್ ಮಾಡಿ ನಷ್ಟ. ಶೇರ್ ಮಾರ್ಕೆಟ್ನಲ್ಲಿ 1 ತಿಂಗಳಲ್ಲಿ ಡಬಲ್ ಅಂತ ಆಸೆಗೆ ಬಿದ್ದು ಹಣ ಕಳ್ಕೊತೀರಾ. ಪ್ರೀತಿಯಲ್ಲೂ ಪ್ರಾಬ್ಲಮ್. ಇವತ್ತೊಬ್ಬರು ನಾಳೆ ಇನ್ನೊಬ್ಬರು ಅಂತ ಗೊಂದಲ. ಕಮಿಟ್ಮೆಂಟ್ ಕೊಡೋಕೆ ಹೆದರ್ತೀರಾ. ನನಗೆ ಫ್ರೀಡಮ್ ಬೇಕು ಅಂತ ಹೇಳಿ ಒಳ್ಳೆಯ ರಿಲೇಷನ್ಶಿಪ್ ಕೂಡ ಹಾಳು ಮಾಡಿಕೊಳ್ತೀರಾ. ಈ ವಯಸ್ಸಲ್ಲಿ ತುಂಬ ಮಿಥುನ ರಾಶಿಯವರಿಗೆ ಮಾನಸಿಕ ಒತ್ತಡ. ನಾನೇನು ಮಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ. ಈ ವಯಸ್ಸಲ್ಲಿ ಸ್ಥಿರತೆ ತುಂಬ ಮುಖ್ಯ. ಒಂದು ಕೆಲಸವನ್ನು ಕನಿಷ್ಠ 2 ವರ್ಷ ಮಾಡಿ ಅಲೆದಾಡಿದರೆ ಅನುಭವ ಸಿಗಲ್ಲ. ಶನಿ ನಿಮಗೆ ತಾಳ್ಮೆ ಕಲಿಸೋಕೆ ಬರ್ತಾನೆ. 3ನೇ ಗಂಡಾಂತರ ಕಾಲ 32ರಿಂದ 36 ವರ್ಷ. ಇದು ಜವಾಬ್ದಾರಿ ಮತ್ತು ಆರೋಗ್ಯದ ಕಾಲ. ಈ ಸಮಯದಲ್ಲಿ ಗುರು ಮತ್ತು ಶನಿ ಪ್ರೆಷರ್ ಕೊಡ್ತಾರೆ. ಮದುವೆ, ಮನೆ, ಮಕ್ಕಳು, ಲೋನ್ ಎಲ್ಲ ಒಟ್ಟಿಗೆ ಬರುತ್ತೆ. ಆದರೆ ನಿಮ್ಮ ಮನಸ್ಸು ಇನ್ನೂ ಫ್ರೀಯಾಗಿರಬೇಕು ಅಂತ ಅಂದ್ಕೊಳ್ಳುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಮಿಥುನ ರಾಶಿಯವರು ನಿದ್ದೆ ಕಡಿಮೆ ಮಾಡ್ತಾರೆ. ರಾತ್ರಿ 2 ಗಂಟೆವರೆಗೆ ಫೋನ್ ನೋಡಿ ಬೆಳಿಗ್ಗೆ ಎದ್ದೇಳಲ್ಲ. ಹಾಗಾಗಿ ಈ ವಯಸ್ಸಲ್ಲಿ ನರಗಳ ಸಮಸ್ಯೆ, ತಲೆನೋವು, ಆಂಗ್ಸೈಟಿ, ಸ್ಕಿನ್ ಪ್ರಾಬ್ಲಮ್, ಶ್ವಾಸಕೋಶದ ತೊಂದರೆ ಬರಬಹುದು. ತುಂಬ ಯೋಚನೆ ಮಾಡಿ ಮೆಂಟಲ್ ಸ್ಟ್ರೆಸ್ ತಗೋತೀರಾ. ಬಿಸ್ನೆಸ್ ಮಾಡೋರಿಗೆ ಈ ಸಮಯದಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಮೋಸ. ಮಾತು ಕೊಟ್ಟು ತಪ್ಪೋ ಜನ ಸಿಗ್ತಾರೆ. ಜಾಬ್ ಮಾಡೋರಿಗೆ ಪ್ರಮೋಷನ್ಗೆ ತುಂಬ ಕಾಂಪಿಟೇಷನ್. ನಾನು ಎಲ್ಲವನ್ನೂ ಮ್ಯಾನೇಜ್ ಮಾಡ್ತೀನಿ ಅಂತ 10 ಕೆಲಸ ಕೈಗೆ ತಗೊಂಡು ಯಾವುದೂ ಆಗಲ್ಲ. ಈ ಸಮಯದಲ್ಲಿ ನಾನು ಎಲ್ಲರಿಗೂ ಸರಿಯಾಗಬೇಕು ಅಂತ ಎಲ್ಲರ ಮಾತು ಕೇಳಿ ನೀವೇ ಕನ್ಫ್ಯೂಷನ್ ಆಗ್ತೀರಾ. ನೆನಪಿಡಿ, ಎಲ್ಲರನ್ನೂ ಖುಷಿಪಡಿಸೋಕೆ ಹೋದರೆ ಕೊನೆಗೆ ನಿಮಗೆ ನೋವಾಗುತ್ತೆ. 4ನೇ ಮತ್ತು ದೊಡ್ಡ ಗಂಡಾಂತರ ಕಾಲ 45ರಿಂದ 49 ವರ್ಷ. ಅಷ್ಟಮ ಶನಿ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. ಇದನ್ನು ಅಷ್ಟಮ ಶನಿ ಅಂತಾರೆ.
ಕೆರಿಯರ್ನಲ್ಲಿ ಏರುಪೇರು, 20 ವರ್ಷ ಇದ್ದ ಕೆಲಸದಲ್ಲಿ ಬದಲಾವಣೆ, ಬಿಸ್ನೆಸ್ನಲ್ಲಿ ಲಾಸ್, ಆದಾಯ ಕಡಿಮೆ, ಖರ್ಚು ಜಾಸ್ತಿ, ಮಕ್ಕಳ ವಿದ್ಯಾಭ್ಯಾಸ, ಮದುವೆಗೆ ದುಡ್ಡಿನ ಚಿಂತೆ. ಆರೋಗ್ಯದಲ್ಲಿ ಪ್ರಾಬ್ಲಮ್, ನರ, ಮೂಳೆ, ಚರ್ಮ, ಉಸಿರಾಟದ ಸಮಸ್ಯೆ ಪದೇ ಪದೇ ಬರಬಹುದು. ಮಾನಸಿಕವಾಗಿಯೂ ನಾನು ಇಷ್ಟೆಲ್ಲ ಓದಿದೆ, ಏನು ಸಿಕ್ತು ಅನ್ನೋ ಯೋಚನೆ, ನಿದ್ರೆ ಇಲ್ಲದಿರುವುದು, ಆತಂಕ ಜಾಸ್ತಿ. ಆದರೆ ಇದು ಶಿಕ್ಷೆ ಅಲ್ಲ. ಶನಿ ನಿಮಗೆ ಯಾವುದು ಮುಖ್ಯ ಅಂತ ಕಲಿಸೋಕೆ ಬರ್ತಾನೆ. ಜನರ ಜೊತೆ ಮಾತಾಡೋದು, ಬರೆಯೋದು, ಕಲಿಸುವುದು, ನಿಮ್ಮ ಮಾತಿನ ಶಕ್ತಿಯಿಂದಲೇ ನೀವು ಮೇಲೆ ಬರ್ತೀರಾ. ಈ 4 ವರ್ಷದಲ್ಲಿ ನೀವು ಕಲಿಯೋ ಮೌನ, ಫೋಕಸ್, ಸ್ಥಿರತೆ ಇದೇ ನಿಮ್ಮ ಮುಂದಿನ 20 ವರ್ಷದ ಆಸ್ತಿ. ಮುಖ್ಯವಾದ ಮಾತು, ಮಿಥುನ ರಾಶಿಯವರಿಗೆ ಬುದ್ಧಿನೇ ಆಯುಧ. ಅದನ್ನು ಸರಿಯಾಗಿ ಯೂಸ್ ಮಾಡಿದರೆ ನೀವು ಜಗತ್ತು ಗೆಲ್ತೀರಾ. ತಪ್ಪಾಗಿ ಯೂಸ್ ಮಾಡಿದರೆ ಗೊಂದಲದಲ್ಲಿ ಮುಳುಗ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ಮಾತಾಡಿ, ಜಾಸ್ತಿ ಕೆಲಸ ಮಾಡಿ. ಈ 3 ನಿಯಮಗಳನ್ನು ಪಾಲಿಸಿ. 1. ಬುಧವಾರದ ನಿಯಮ. ಬುಧವಾರ ಹಸಿರು ಬಟ್ಟೆ ಹಾಕಿ ವಿಷ್ಣು ದೇವರಿಗೆ ತುಳಸಿ ಅರ್ಪಿಸಿ ಓಂ ಬುಂ ಬುಧಾಯ ನಮಃ 21 ಸಲ ಹೇಳಿ. 2. ಬಣ್ಣ ಮತ್ತು ದಾನ. ಕಪ್ಪು ನೀಲಿ ಬಣ್ಣ ಕಡಿಮೆ ಮಾಡಿ, ಹಸಿರು ಬಿಳಿ ಹಳದಿ ಬಳಸಿ. ಪ್ರತಿ ಬುಧವಾರ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ದಾನ ಮಾಡಿ. ಪ್ರತಿ ಶನಿವಾರ ಬಡವರಿಗೆ ಹಸಿರು ತರಕಾರಿ ಅಥವಾ ಹಸಿರು ಬಟ್ಟೆ ದಾನ ಮಾಡಿ. ಇದರಿಂದ ಬುಧ ಮತ್ತು ಶನಿ ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 20 ನಿಮಿಷ ಧ್ಯಾನ ಅಥವಾ ಬರವಣಿಗೆ ಮಾಡಿ. ಮನಸ್ಸಿನಲ್ಲಿರೋದನ್ನು ಪೇಪರ್ ಮೇಲೆ ಬರೆಯಿರಿ. ಒಂದು ಕೆಲಸ ಶುರು ಮಾಡಿದರೆ ಅದನ್ನು ಮುಗಿಸಲೇಬೇಕು ಅಂತ ನಿರ್ಧಾರ ಮಾಡಿ. ಅನಗತ್ಯವಾಗಿ ಮಾತಾಡೋದನ್ನು ಕಡಿಮೆ ಮಾಡಿ, ಕೇಳೋದನ್ನು ಜಾಸ್ತಿ ಮಾಡಿ. ನಾನು ಒಂದೊಂದೇ ಹೆಜ್ಜೆ ಇಡ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಬೆಳೆಸಿಕೊಳ್ಳಿ. ಬೆಳಿಗ್ಗೆ ಬೇಗ ಎದ್ದು ವಾಕ್ ಮಾಡಿ. ಫೋನನ್ನು ಮೊದಲು 1 ಗಂಟೆ ಟಚ್ ಮಾಡಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುವಂತಹ 3 ಸಲಹೆಗಳನ್ನು ಕೊಡ್ತೀನಿ ನೋಡಿ. 1. ಮಿಥುನ ರಾಶಿಯವರ ಸಕ್ಸಸ್ ಸೀಕ್ರೆಟ್. ಮಿಥುನ ರಾಶಿಯವರೇ ಕೇಳಿ, ನಿಮ್ಮ ದೊಡ್ಡ ಶಕ್ತಿ ಏನು ಗೊತ್ತಾ? ಮಾತು ಮತ್ತು ಬುದ್ಧಿ. ಸೇಲ್ಸ್, ಮಾರ್ಕೆಟಿಂಗ್, ಟೀಚಿಂಗ್, ರೈಟಿಂಗ್, ಯೂಟ್ಯೂಬ್ ಕಂಟೆಂಟ್, ಕಮ್ಯುನಿಕೇಷನ್. ಈ ಫೀಲ್ಡ್ನಲ್ಲಿ ನೀವಿದ್ದರೆ ಯಾರೂ ನಿಮ್ಮನ್ನು ತಡೆಯೋಕೆ ಆಗಲ್ಲ. ಆದರೆ ಒಂದು ಕೆಲಸ ಮಾತ್ರ ಮಾಡಿ, ಜಿಗಿಯೋದನ್ನು ನಿಲ್ಲಿಸಿ. ಒಂದು ಫೀಲ್ಡ್ ಆಯ್ಕೆ ಮಾಡಿ, 5 ವರ್ಷ ಅದರಲ್ಲೇ ಇರಿ. ಆಗ ನೀವು ಆ ಫೀಲ್ಡ್ನ ಕಿಂಗ್ ಆಗ್ತೀರಾ. 2. ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪುಗಳು. 1. ತುಂಬ ಯೋಚನೆ ಮಾಡಿ ಆ್ಯಕ್ಷನ್ ತಗೊಳ್ಳದೇ ಇರೋದು. ಆಮೇಲೆ ಮಾಡ್ತೀನಿ ಅಂತ ಮುಂದಕ್ಕೆ ಹಾಕಬೇಡಿ. 2. ಎಲ್ಲರ ಮಾತು ಕೇಳಿ ಗೊಂದಲ ಆಗೋದು. ಇಬ್ಬರ ಸಲಹೆ ಸಾಕು, 10 ಜನರದ್ದು ಬೇಡ. 3. ಸಾಲ ಮಾಡಿ ಶೋ ಆಫ್ ಮಾಡೋದು. ಕ್ರೆಡಿಟ್ ಕಾರ್ಡ್, ಲೋನ್ ವಿಷಯದಲ್ಲಿ ತುಂಬ ಜಾಗ್ರತೆಯಿಂದಿರಿ. ಇನ್ನು 3ನೇ ಸಲಹೆ ಏನು ಅಂದರೆ 21 ದಿನದ ಚಾಲೆಂಜ್. ಮುಂದಿನ 21 ದಿನ ಈ 3 ಕೆಲಸ ಮಾತ್ರ ಮಾಡಿ. 1. ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ಇವತ್ತು ನಾನು ಒಂದು ಕೆಲಸ ಮಾತ್ರ ಮುಗಿಸ್ತೀನಿ ಅಂತ ಬರೆಯಿರಿ. 2. ಫೋನ್ನಲ್ಲಿ ಸ್ಕ್ರೀನ್ ಟೈಮ್ 2 ಗಂಟೆಗಿಂತ ಕಡಿಮೆ ಮಾಡಿ. 3. ರಾತ್ರಿ ಮಲಗೋ ಮುನ್ನ ಇವತ್ತು ನಾನು ಏನು ಕಲಿತೆ ಅಂತ 3 ಪಾಯಿಂಟ್ ಬರೆಯಿರಿ. 21 ದಿನದ ನಂತರ ನಿಮ್ಮ ಫೋಕಸ್ ಹೇಗೆ ಬದಲಾಗುತ್ತೆ ಅಂತ ನೀವೇ ನೋಡ್ತೀರಾ. ನೀವು ಈಗ ಯಾವ ವಯಸ್ಸಿನಲ್ಲಿದ್ದೀರಾ? ಕಾಮೆಂಟ್ನಲ್ಲಿ ತಿಳಿಸಿ. 4ರಲ್ಲಿ ಯಾವ ಗಂಡಾಂತರ ಕಾಲ ನಿಮಗೆ ತುಂಬ ಕಷ್ಟ ಕೊಟ್ಟಿದೆ? ನಿಮ್ಮ ಸ್ಟೋರಿಯನ್ನು ನನ್ನ ಜೊತೆ ಶೇರ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ಗೂ ಕಳುಹಿಸಿ, ಅವರಿಗೂ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚುರುಕಾಗಿರಿ. ನೀವು ಗಾಳಿಗೆ ಡೈರೆಕ್ಷನ್ ಕೊಟ್ಟರೆ ಅದು ಗಾಳಿಪಟ ಹಾರಿಸಬಹುದು. ಡೈರೆಕ್ಷನ್ ಇಲ್ಲದೆ ಇದ್ದರೆ ಚಂಡಮಾರುತ ಆಗುತ್ತೆ. ಡೈರೆಕ್ಷನ್ ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ಪ್ರತಿ ಗಂಡಾಂತರ ನಿಮ್ಮ ಬುದ್ಧಿವಂತಿಕೆಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.